ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪರವಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಪರವಾಗಿ ನಿಂತು ರಾಜ್ಯಪಾಲರ ಒಂದು ನಿರ್ಣಯ ಏನಿದೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಮೂಢಾಧ್ಯಕ್ಷ ರಾಜೀವ್ ಅವರಿದ್ದಾರೆ. ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈ ಒಂದು ಪ್ರಕರಣವನ್ನು ಸಾಕಷ್ಟು ದಿನಗಳಿಂದ ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿದೆ, ನೀವು ಕೂಡ ಭಾಗಿಯಾಗಿದ್ದೀರಿ. ಏನು ವಿಚಾರ ಅಂತೇಳಿ ಸರ್? ಗವರ್ನರ್ ಅವರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಒಂದು ತಪ್ಪು ಕ್ರಮಕ್ಕೆ ಏನು ಹೆಜ್ಜೆ ಹಾಕಿದಾರೋ, ಒಂದು ಪ್ರಜಾತಂತ್ರಾತ್ಮಕವಾಗಿ ಎಲೆಕ್ಟ್ ಆದಂಥ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ವಿಚಾರ ಏನಿದೆಯೋ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅಂಥ ಒಂದು ತಪ್ಪು ನಡೆಯನ್ನು ಖಂಡಿಸಿ ಇವತ್ತು ಇದನ್ನು ಈ ಪ್ರತಿಭಟನೆಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೆ. ಸರ್, ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿಯವರು ಆರೋಪ ಮಾಡ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ರಿ, ಮತ್ತು ಇಲ್ಲಿ ಈ ಒಂದು ಏನು ಈ 14 ಸೈಟ್ಗಳ ವಿಚಾರ ಏನಿದೆ ಅದು ಪ್ರಾಧಿಕಾರ ಸಭೆಗೆ ಬಂದಿಲ್ಲ, ಅಕ್ರಮವಾಗಿ ಅಧಿಕಾರಿ ಮೂಲಕ ಮಾಡಿಸಿದ್ದಾರೆ ಅನ್ನೋಂಥ ಆರೋಪವನ್ನು ಹೇಳ್ತಾರೆ ಸರ್ ಪ್ರತಿ ಪ್ರೆಸ್ ಮೀಟಲ್ಲೂ ಕೂಡ. ನಿಮ್ಮ ಇದಕ್ಕೆ ಏನು? ಪ್ರಾಧಿಕಾರ ಸಭೆಯಲ್ಲಿ ಕೂಲಂಕುಷವಾಗಿ 2-3 ಸಾರಿ ಅಜೆಂಡಾದಲ್ಲಿ ಸಬ್ಜೆಕ್ಟ್ ತಂದು 50-50 ಅನುಪಾತವನ್ನು ಭೂಮಾಲೀಕರಿಗೆ ಪರಿಹಾರ ನೀಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಎಲ್ಲ ಪಕ್ಷದ ಸದಸ್ಯರಿದ್ದಂಥ ಪ್ರಾಧಿಕಾರದ ಸಭೆ ಅಟಾನಮಸ್ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ಕಾನೂನಾತ್ಮಕವಾದ ಅಂಶಗಳನ್ನು ಗಮನಿಸಿ ಮತ್ತು ಕೋರ್ಟಿನ ತೀರ್ಪುಗಳನ್ನು ಇದು ಮಾಡಿ 15ನೇ ಇಸ್ವಿಲಿ ಸರ್ಕಾರ ಮಾಡಿದಂಥ 50 ಮ್ಯಾಕ್ಸಿಮಮ್ 50 ಕೊಡ್ಬೋದು ಅನ್ನುವಂಥ ಏನು ಆದೇಶ ಇದೆಯೋ ಅದನ್ನು ಕೂಡ ಕನ್ಸಿಡರ್ ಮಾಡಿ 50-50 ಅನುಪಾತದಲ್ಲಿ ಭೂಮಿಗೆ ಪರಿಹಾರ ನೀಡೋದಕ್ಕೆ ಚಿಂತನೆಯನ್ನು ಮಾಡಲಾಗಿತ್ತು. ಸರ್, ಈಗ ನಿಮ್ಮ ಪ್ರಕಾರವಾಗಿ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಮಾಡುವಂಥ ಆರೋಪದಲ್ಲಿ ಯಾವುದೇ ಉಳ್ಳಿಲ್ಲ ಅಂತ? ಖಂಡಿತವಾಗಿ 100ಕ್ಕೆ 100 ಕಾನೂನು ಪ್ರಕಾರ ಕೊಟ್ಟಿರದೆ ಹೊರತು ಇಲ್ಲಿ ಯಾವುದೇ ಲೋಪ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಏನು ರಾಜ್ಯವರ ಮಾತಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರತು ಈ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.